ಡ್ರೈವರ್ ಮೇಲೆ ಡೀಪ್ ಡಿಸ್ಕಷನ್. ಸ್ಪೀಡ್ ಓಡಿಸ್ತಾನಂತ ಸ್ಟಾರ್ಟ್ ಆಯ್ತು ಕಣೆ ಒಂದು ಫಿಟ್ಟಿದೆ ಬಾಸ್. ಫಿಟ್ಟಿದೆ ಬಾಸ್. ಫಿಟ್ಟೈ ಬಾಸ್. ಇದು ತಣ್ಣಲ್ಲ ಫಿಟ್ಟೈ ಬಾಸ್. ಗಾಡಿ ಒಂದು ಮುಂದೆ ಬಂದೆ ಮಾಡ್ತೀಯಾ ಬರಲದು. ಹೋಗ್ಲಾ ಕಾಕೇಶ್ವರ ಹೋಗೋದಕ್ಕೆ ಕೂರ್ಲ ಬೇಗ. ಬಾಗಿಲು ಏನು ಕಾಣ್ತಾ ಇಲ್ಲ. ನೀರು ಅಪರೂಪದಲ್ಲಿ ಅದು ಎವಲ್ಯೂಷನ್ ಸ್ಟೆಪ್ ಬೈ ಸ್ಟೆಪ್ ಅಂತಿದ್ದವನ್ಗೆಲ್ಲ ಕೈ ಸನ್ನೆ ಮಾಡಿ ಮಾತು ಕಲ್ತು ಮಾತು ಮಾಡಿ ಇದು ದಾರಿ ಒಳಗೆ ಅಲೋ ಇಲ್ಲ. ಎಲ್ಲ ಹೋಗಿ ಒಳಗೆ ಹೆಸರಂದ್ಬಿಟ್ಟು ನಡಿ ಆನೆಯನ್ನ ರೈಟ್ ಕಣ. ಓ 5 1 2 3 4 5 6 RT 6 ಕಾಫಿ. ಓ ಇಲ್ಲಿಂದ ಹತ್ಬೇಕಾ? ಇದು ಹತ್ಬೇಕು ನೋಡ್ರಿ ಭಯ್ಯ, ಇಲ್ಲಿರೋದು ಹತ್ತದು. ಇಲ್ಲ ಎಲ್ಲ ರೋಡೇ ಇರೋದು ಕಣ. ಕಾರ್ ಮುಂದೆ ಹಾಕಿ ನೋಡು. ನಾವು ರಿಟರ್ನ್ ತಂದು ಹಾಕ್ಬೇಕು, ತಿರ್ಸಕ್ಕೆ ಸರಿ ಆಯ್ತದ ಅಲ್ವಾ? ಸೈಡಿಗೆ ಹಾಕಿ ಇಲ್ಲೇ ಜಾಗ ಐತೆ. ಅಲ್ಲ ಆ ಕಡೆಯಿಂದ ಬರ್ತೀನಿ ಬಾ. ಇಲ್ಲ ಹಾಕ್ಬೋದು. ಅಲ್ಲಿ ಹಾಕೋದಲ್ಲ ಕಣ, ಮತ್ತೆ ತಿರ್ಸಿಗೆ ಮುಂಚೆ ಆಯ್ತದೆ. ಹೋಗಿ ತಿರ್ಸ್ಕೊಂಡು ಹಾಕ್ಬೋಣ ಅಂತ. ಇಲ್ಲೇ ತಿರ್ಸ್ಬೋದಿತ್ತಲ್ಲ. ಬೇಸಿ ಬೇಸಿ ಪಲಾವ್ 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 ಹಾಫ್ ಪ್ಲೇಟ್ ಇಟ್ಕೊಂಡು ಫುಲ್ ಎಷ್ಟು ಕೊಟ್ಟ ಗಾಡಿ ಮಗನ್ ಬರೋದು ಇಲ್ಲಾಂದ್ರೆ ಅಲ್ಲಿ ಅವನು ತಿಂತವನು ಅವನು ಹೇಳಿ 3 ಬಿಸ್ಕೆಟ್. ನಾನು ಅದೇ ಹೇಳ್ತಿರೋದು ನಿಂಗೆ. ನಾನು ಹೆಂಗ ನಡೀತೀನಿ ನಾನು ನೋಡಪ್ಪ ಹತ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊ. ಮರ ಸಾಕು. ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯನೋ ಫಿಸಿಕಲ್ ಹೆಲ್ತ್ ಅಷ್ಟೇ ಮುಖ್ಯ ಅಂತ ಇವಾಗ ಗೊತ್ತಾಗುತ್ತೆ. ಮಾಡ ಮಲಗ್ತಾನೆ. ಎಂಟ್ರೆನ್ಸ್ ಆಫ್ ಕಡೆಂಟ್ ಮೋಡ್. ಟ್ರೆಕ್ಕಿಂಗ್ ಪಾಯಿಂಟ್ ಒಳ್ಳೆ ಆನೆ ಇದ್ದಂಗೆ ಇದ್ದಿರಲ್ಲ ಮರ ಯಾಕಂದ್ರೆ ಬೆವ್ರ ನೀನು ಬೇವತೆ ಇಲ್ವಲ್ಲ? ಬೇವದಿಂದ ಮುಂದಕ್ಕೆ ಬೆವರದ ಪ್ರಾಣಿ ಯಾವುದಪ್ಪ? ನಾನೇ. ಸಾಕಾಗಿದ್ದೀರಾ? ನಮಗೆ ಸುಸ್ತಾಗಿದೆ.
ಇನ್ನು ಬರತ್ತಿಗೆ ದಾವ್ ಆದ್ರೆ 1 ಕಿಲೋಮೀಟರ್ ಮುಂದೆ ಒಂದು ಕಲ್ಲಿದೆ ದೊಡ್ಡದು ಆನೆ ಟೈಪ್, ಅಲ್ಲಿ ಪಕ್ಕದ ಒಂದು ಕಾಲ್ದಾರಿ ಇದೆ. ಒಂದು 50 ಮೀಟರ್ ಹೋದ ಒಂದು ಕೊಲ್ಲಿ ಜರಿ ನೀರಿದೆ, ಒಳ್ಳೆ ನೀರು. ಹಿಂಗೆ ಡೌನ್ ಇದ್ರೆ ಎಷ್ಟು ಈಸಿ ನೋಡಿ. ಅಪ್ಪ ಮೇಲೆ ಸಿಗುತ್ತೆ ಅಂತ ಅರ್ಥ. ಫ್ಲಾಟ್ ಆಗಿಲ್ಲ ಕೇಳು. ಮನೆ ಹಾಕೊಂಡ್ಬರ್ಬೇಕಿತ್ತು. ಭಾರಿ ಖುಷಿ ಆಯ್ತಿತ್ತು ನನಗೆ. ಎಲ್ಲ ಓದ್ಕೋಯ್ತಾರೆ ಖುಷಿ, ನನಗೆ ಕೊಡ್ತಾ ಇಲ್ವಲ್ಲ, ನಮಗೆ ಖುಷಿ ಅಲ್ವಾ? ನನಗೆ ಕೊಟ್ಟರು ಅಂತ ತಗೊಳಲ್ಲ ಬಿಡು. ನಮ್ಮ ರಾಹುಲ್ ನೋಡ ಹೀಗೆ ಕಲ್ತ ಮಾತಾಡ್ತಾ ಈಗ ಓಡ್ತಾನೆ, ಸಣ್ಣ ಸಣ್ಣ ಅಂತ ಮುಂದವನೇ. ಬೆಳಿಗ್ಗೆ ಎಷ್ಟು ಹೇಳ್ತಿದ್ದೀರಿ ಸರ್? ಒಂದೇ ಕಡೆ ಹಾಕೊಂಡ್ರೆ ಸುಸ್ತು. ಮಲಾಗ್ಲ ಹಾಕೊಂಡ್ಬಂದಿದ್ದೀರಾ? ಅಲ್ಲಿಗೆ ಜನ ಮೇಲೆ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಈಗ. ಕಾಣಿಸ್ತಿಲ್ಲ. ರಪ್ಪಂತ ಕೊಟ್ಟು ಗಟ್ಟಿಯಾಗಿ ಹಿಡಿತದೆ. ಏನಾಯ್ತು, ಮೂರು ಜನ ಗೆರೆ ಹೇಳ್ದಂಗೆ ಹಿಡಿತಾವ್ರಿ ಇವರು. ಗ್ರೂಪ್ ಫೋಟೋ ತಾಳಿಲ್ಲ. ಹಾಂ, ಅವು ತಗೊಂಡ್ರು ನಿಂದು ಬಿಟ್ಟು. ನೋಡ್ಲಾ ಇಲ್ಲಿ ಜಿಂಕೆ ಮರಿತಾರ, ಜಿಂಕೆ ಅದು ಮರಿ. ಚಂದ್ರಲ್ಲೋ ಪುಕ್ಕ ಇಲ್ಲೇ ಮಾಡಿದ್ದ ಶೂಟಿಂಗ್. ಜರಿಂದ ನೀ ಯಾಕ ಕಾಲಿಂದೆ ಕೈ ತಕ್ಕ. ಅದು ಸ್ಟೆಪ್ ತಗೋತೀನಿ ಕಣ. ದಿನ ಆಗಿಲ್ಲ. ಈ ಪೋ ಚೆನ್ನಾಗೈತೆ ಹಿಂಗೆ. ಹೆಲೋ ಬೆಟ್ಟ ಅವ್ರಾಗ್ಲಿ ನೋಡಿದ್ದು ಇದು ಬೆಟ್ಟ ಅಂತ ಟೆಕ್ನಿಕ್ ಯಾವತ್ತೂ ಜಿಗ್ಜಾಗ್ ಆನೆ ಥರ. ಹಾಂ, ಹೋಗು ಜಿಗ್ಜಾಗೆ ಆಗ್ತದೆ ನೀನು. ಹಾಂ, ಸ್ಟ್ರೈಟ್ ಹೋಯ್ತಿದ್ದೀನಿ. ಹೋಗ್ಬಿಡ್ತೀನ ಅಂತ ಆಯ್ತಲ್ಲ ಕಣ್ರಿ. ಅಯ್ಯೋ ಆಯ್ತಲ್ಲ ಕಣ್ರಿ, ನನಗೆ ಹೋಗ್ಬಿಡ್ತೀನ ಅಂತ. ನ್ಯಾಚುರಲ್ ಗಾಡಿ. ಅತ್ತ ಮಗು I can't climb. Everybody is going that way. We are only going this way. Come on. Our boys is coming here. The Farooq first on. The struggling one is Satish Ratnaji Attarwal. ಅಯ್ಯೋ, ನಾನು ಬೆಲ್ಟ್ ಚಪ್ಪಲಿ ಹಾಕೊಂಡ್ಬರ್ಬೇಕಿತ್ತು. ಕ್ಲಾಸ್ ಆಯ್ತು ನನಗೆ. ನೋಡಿ, ನಾವಿರೋದು ಒಂದು ಪುಟ್ಟ ಬೆಟ್ಟದ ಮೇಲೆ. ಇನ್ನು ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನೋಡಿ, ಅದೇ ತಡಿಯಂಡಮೋಳ್ ಬೆಟ್ಟ, ಅದೇ ಹೈಯೆಸ್ಟ್ ಪಾಯಿಂಟು. ಇಡೀ ಕೊಡಗಲ್ಲೇ ಅತಿ ಎತ್ತರದ ಬೆಟ್ಟ. ಇನ್ನೂ ಅದಕ್ಕೆ ಹೋಗಿಲ್ಲ, ಹೋಗ್ಬೇಕು. ಬರ್ತಾ ಇದೆ ಹುಲಿ, ಬರ್ತಾ ಇದೆ. ಹುಲಿ ಮಗ ತೋರಿಸಿ. ಹುಲಿ ಎಲ್ಲ ಸ್ಪೈಡರ್ ಮ್ಯಾನ್ ಜಾಲ ಬಿಡ್ಕೊಂಡು ಚೂರು ಕಮೆಂಟ್ ಮಾಡೋಕೋಬೇಡ.
ಯಾಕಂದರೆ ಕ್ರಿಟಿಕಲ್ ಆಗಿ ನಿಂತಿದ್ದು. ಹಾಂ ಅದೇ ಮೇಯ್ನ್, ಬಟ್ ಅದಕ್ಕೆ ಅದೇ ಹತ್ತಕ್ಕೆ ಬಂದರೆ ನಾವು ಇದು ಟ್ರಯಲು 5 ಗಂಟೆ ಅಲ್ಲ, ಅರ್ಧ ಗಂಟೆ ಅಷ್ಟೇ ಹೋಗ್ತಾ ಇರ್ಬೇಕೀಗ. ಕಾಲಿಗೆ ಬಂದಿದ್ದೀವಿ, 12 ಗಂಟೆ ಕರೆಕ್ಟಾಗಿ ಹೊರಡೋಣ. ಎನರ್ಜಿ ತುಂಬ ಲೋ ಆಗಿದೆ. ಅಲ್ಲ ಕಣ, ಬಾರು ಚಪ್ಪಲಿ ನಡೆದಾಗರು ಅದು ಗ್ರೇಟು. ಬ್ರದರ್ ಇದೇ ತೋರಿಸ್ತೀನಿ ನೋಡಿ, ಇದೇ ತಡಿಯಂಡಮೋಳ ಪೀಕ್. ಇನ್ನೂ ಒಂದು 200 ಮೀಟ್ರ್ ಇದೆ, ಆಗಲೇ ಸಾಕಾಗಿದೆ. ಫ್ರೆಂಡ್ಸ್ ಇವ್ರ ಮೇಲೆ ಹೋಗಿದ್ದಾರೆ, ಇವರಂತೂ ಹೋಗಿದ್ದಾರೆ. ಅಲ್ಲಿ ಇನ್ನಿಬ್ಬರಿದ್ರೆ ಅವ್ರು ಹೋಗಿದ್ದಾರೆ. ಸೊಂಟ ಕೆಲಸ ಮಾಡ್ತಾಯಿಲ್ಲ, ಕೈ ಕಾಲು ಸೋತೋಗಿದೆ. ನೀ ಅದ್ರ ಮೇಲೆ ಬಲ ಕೊಟ್ಟರೆ ಏನಾಯ್ತದೆ? ಮಲಿಕ್ ಅವರೇ ಬನ್ರಿ. ಅಂತೂ ಇಂತೂ ತುದಿಗೆ ಬಂದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಎಲ್ಲ ಒಂದ್ಸರಿ ಬರ್ಬೋದು, ಆದರೆ ಒಂದು 3 ಬಾಟ್ಲು 2 ಬಾಟ್ಲು ನೀರು ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣು ಎಲ್ಲ ತಗೊಬನ್ನಿ. ತುಂಬ ಚೆನ್ನಾಗಿದೆ. ಸರ್ ಏನು ಅನಿಸ್ತಿದ್ದೀರಿ? ಸೂಪರ್ ಆಗಿದೆ. ಸಾಕು. ಹೇಗೆ ಅನ್ನಿಸ್ತಿದೆ? ನಮಗೆ ಆಯ್ತಾ ಇಲ್ಲ. ನಮಗೆ ಸೂಪರ್ ಫೀಲು, ಅಲ್ಟಿಮೇಟ್. ನಿಂದು ತಾಯಿ ಗುಣ. ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಮೆಟ್ಟೆ ಒಂದು 1000 ರೂಪಾಯಿ ಕೊಡ್ರಪ್ಪ, ನಾವು ಹೋಗ್ಬಿಡ್ತೀನಿ. ನಮ್ಮ 800 ರೂಪಾಯಿ ವಾಪಸ್ ಕೊಟ್ಬಿಡಪ್ಪ, ನಾವು ಹೋಗ್ಬಿಡ್ತೀವಿ ಅಂತ. ಗಾಳಿ ಯಾವುದೇ ಸೈಡ್ ಹೊಡೆದೈತೆ, ಗಾಳಿ ಯಾವುದೇ ಹೊಡೆದಿಲ್ಲ, ಅಲ್ಲಿ ನೀಟೇ ಚೆನ್ನಾಗಿದೆ. ಬಿಸಿಲು ಹೊರಗಡೆ ಐತೆ, ಹೊರಗಡೆ ಇಲ್ಲ, ಅದು ಬೇಜಾರು. ಈ ಕಡೆ ಬಟ್ಟೆ ಬಿಸ್ತೈತೆ, ಮೋಡ ಕೆಳಗೆ ಹೋಯ್ತಿಲ್ಲ, ಮೇಲೆ ಹೋಯ್ತೈತೆ. ನಗಕ್ಕಾಗದೆ, ಅಳಕ್ಕಾಗದೆ, ಅವಾಗ ನನ್ನ ಮಗನೇ ಅವ್ರದ್ದು ಅವ್ರ ಕೇಳಲ್ಲ ಅಂತ ನೀರು ಕೇಳಿದ್ರೆ ಕೊಡ್ಲಿಲ್ಲ. ಅದೇ ಹಾವು ಕಣೋ, ಹಾವು ಪಾಂಬು. ದೇವ್ರೆ, ಬೇಕಾಗಿತ್ತ ಇದು? ಹಾಂ ಮಲ್ಲಿ ಕೋನಡ್ರಿ ಎಲ್ಲಿದೆ? ತಡ್ರಿ ಬೈ, ಒಂದು ಸ್ವಲ್ಪ ಯಾಕೆ ಎನರ್ಜಿ ತೊಗೊಂಡ್ರ ಮಧ್ಯದಲ್ಲಿ ಮಾಡ್ತಡಿ. ಒಂದು 10 HP ಮೋಟ್ರ್ ಇಟ್ಟರೆ ಅಲ್ಲಿ ಗಂಟೆ ನೀರು ಹೋಗೋದಿಲ್ಲ ಅಂತೀರಾ? 10 HP ಇಲ್ಲ, ಹೋಗಲ್ಲ. ಅಷ್ಟು ಚಂದ ನೀರು ಹರಿತಿತ್ತಲ್ಲಿ ಕುಡಿಲಿ. ಇಲ್ಲ ನೀರು ಕೊಡಲ್ಲ, ಆ ಕಡೆ ಕೊಡು, ನೀನು ತಿಂದಿಲ್ಲ ಸಾಯಿ. ಹಾಯ್ ಗಾಯ್.
ಅದೆಲ್ಲಿ ಬಿತ್ತು ನೋಡು. ಓ, ಈ ಥರ ಬೇರೆ ಉಂಟ. ಬೇಡ. ಹೋಗಿ ತೊಳಿತೀವಿ. ಇನ್ನೂ ನಡೆಯೋದು ದೂರ ಐತೆ, ಇನ್ನು ಮುಗ್ದಿಲ್ಲ ನಡೆಯೋದು. ಇನ್ನೂ ಅರ್ಧ ಕಿಲೋಮೀಟ್ರ್ ನಡಿಬೇಕು.